birthday to you. Happy birthday. Hello everyone, welcome back to my channel. ಇದು ನನ್ನ ಹಸ್ಬೆಂಡ್ ಇದ್ದು ಬರ್ಡೇ ವ್ಲಾಗ್. ನಾನಿವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಹೊರಗಿಂದ ಆರ್ಡರ್ ಮಾಡಿದ್ವಿ. ನಾನು ಬೆಳಿಗ್ಗೆ ಏಳುವಾಗ ಕೂಡ ಲೇಟಾಗಿತ್ತು, ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ವಿ. ಹಾಗೆ ಬ್ರೇಕ್ಫಾಸ್ಟ್ ಹೊರಗಿಂದ ತರಿಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನು ವೆಜಿಟೇಬಲ್ಸ್ ಎಲ್ಲ ತಗೊಂಡಿಕ್ಕೆ ಹೋಗಿದ್ದೆ. ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಮತ್ತು ಈ ವಾರಕ್ಕೆ ಟಿಫಿನ್ಗೆ ಬೇಕಾಗುವ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದೆ. ಅದಾಗಿ ಚಿಕನನ್ನು ತಗೊಳ್ಳಿಕ್ಕೆ ಚಿಕನ್ ಸ್ಟಾಲಿಗೆ ಹೋಗಿದ್ದೆ. ಇವತ್ತು ನನ್ನ ಹಸ್ಬೆಂಡಿದು ಬರ್ಡೇ ಅಲ್ವಾ, ಸೊ ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡುವ ಅಂತ ನಾನು ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಹಾಗೆಯೇ ಸ್ಯಾಲಡ್ ಮಾಡ್ತಾಯಿದ್ದೇನೆ. ಮೊದಲಿಗೆ ಚಿಕನ್ ಕಬಾಬ್ ಮಾಡುವ. ಇಲ್ಲಿ ನಾನು ರೆಡಿಮೇಡ್ ಮಸಾಲ ಕಬಾಬ್ಗೆ ಯೂಸ್ ಮಾಡ್ತಾಯಿದ್ದೇನೆ. ಹಾಗೆ ಎಗ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ನಾನು ಯೂಸ್ ಮಾಡೋದು ಬಾನ್ ಕಬಾಬ್ ಮಸಾಲ. ಅಂದರೆ ಅದು ಸ್ವಲ್ಪ ಸ್ಪೈಸಿ ಬರೋದಿಲ್ಲ, ಮಕ್ಕಳಿಗೆ ಕೂಡ ಸ್ಪೈಸಿ ಆಗುತ್ತೆ ಬೇರೆ ಪೌಡರೆಲ್ಲ ಯೂಸ್ ಮಾಡುವಾಗ. ಬಾನ್ ಸ್ವಲ್ಪ ಸ್ಪೈಸಿ ಕಡಿಮೆ. ಅದರೊಟ್ಟಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಚಿಕನನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡ್ತಾಯಿದ್ದೇನೆ. ಮತ್ತು ಫ್ರೈ ಮಾಡಲಿಕ್ಕೆ ನಾನಿವತ್ತು ಚಿಕನ್ ಆಯಿಲ್ ಫ್ರೈ ಮಾಡ್ತೇನೆ. ಇವಾಗ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನಿವತ್ತು ಗ್ರೀನ್ ಕಲರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೇನೆ. ಅದಕ್ಕೆ ಕಾಯಿ ಮೆಣಸು ಮತ್ತು ನಮ್ಮ ಮನೆಯಲ್ಲಿ ಬೆಳೆಸಿದ ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತರ್ತೇನೆ. ನಾನಿವತ್ತು ಚಿಕನ್ ತರಲಿಕ್ಕೆ ಚಿಕನ್ ಸ್ಟಾಲಿಗೆ ಹೋಗುವಾಗ ನನಗೆ ಒಬ್ಬರು ಸಿಕ್ಕಿದ್ರು. ಐ ಗೆಸ್ ಇವಾಗ ಈ ವಿಡಿಯೋ ಕೂಡ ಅವ್ರು ನೋಡ್ತಾ ಇರ್ಬೋದು. ನನಗೆ ಅವ್ರು ಗೊತ್ತಾ ಇಲ್ಲ, ಬಟ್ ನನಗೆ ತುಂಬ ಖುಷಿ ಆಯಿತು ಅವ್ರು ಬಂದು ಹೇಳುವಾಗ. ಅವ್ರು ಮೊದಲು ನನಗೆ ಹಾಯ್ ಹೇಳಿದರು, ನಾನು ಕೂಡ ಹಾಯ್ ಹೇಳಿದೆ. ಅವ್ರು ಹೇಳಿದರು, ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೇನೆ, ನನಗೆ ನಿಮ್ಮ ವೀಡಿಯೋಸ್ ಇಷ್ಟ ಆಗಿದೆ, ನಾನು ನೋಡ್ತೇನೆ ಅಂತ ಹೇಳಿದರು. ನಾನು ಥ್ಯಾಂಕ್ ಯು ಅಂತ ಹೇಳಿದೆ. ನನಗೆ ಅವರು ಆಗ ಹೇಳುವಾಗ ಎಷ್ಟು ಖುಷಿ ಆಯಿತು ಅಂದರೆ ನನ್ನನ್ನು ಜನರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತು. ಈ ಸಮಯದಲ್ಲಿ ನಾನು ಮೊನ್ನೆ ಕೂಡ ಕೆಲವರಿಗೆ ಥ್ಯಾಂಕ್ ಯು ಹೇಳಿದೆ ನನ್ನ ವಿಡಿಯೋದಲ್ಲಿ. ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರುವವರು, ನನ್ನ ವಿಡಿಯೋ ಶೇರ್ ಮಾಡ್ತಾ ಇರುವವರಿಗೆ ಈ ಸಮಯದಲ್ಲಿ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ಬಿರಿಯಾನಿ ಮಾಡಲಿಕ್ಕೆ ನಾನು ಇಲ್ಲಿ ತುಪ್ಪ ಹಾಕಿ ಇಡೀ ಗರಂ ಮಸಾಲ ಹಾಕ್ತಾಯಿದ್ದೇನೆ. ಚಕ್ಕೆ, ಲವಂಗ, ಹೂವು ಮತ್ತು ಏಲಕ್ಕಿ ಮತ್ತು ಪೆಪ್ಪರ್ ಇದೆಲ್ಲ ಹಾಕಿ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಇದರ ಕಲರ್ ಚೇಂಜ್ ಆಗಬೇಕು, ಅಷ್ಟರ ತನಕ ಚೆನ್ನಾಗಿ ಫ್ರೈ ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಈ ಈರುಳ್ಳಿ ಫ್ರೈ ಮಾಡೋದ್ರಲ್ಲಿ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಉದ್ದ ಉದ್ದ ಕಟ್ ಮಾಡಿದ ಟೊಮೆಟೊ ಹಾಕಬೇಕು. ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡುವಾಗ ಒಂದು ವಿಷಯ ನೆನಪಾಯ್ತಂದರೆ, ನಾನೊಮ್ಮೆ ಫಂಕ್ಷನಿಗೆ ಹೋಗುವಾಗ ನನಗೆ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು. ನಾನು ಕೂಡ ಅವರನ್ನು ಸಬ್ಸ್ಕ್ರೈಬ್ ಮಾಡಿದ್ದೇನೆ, ನಾನು ಕೂಡ ಅವರ ವೀಡಿಯೋಸ್ ನೋಡ್ತಾ ಇದ್ದೇನೆ. ಅವ್ರ ಹೆಸರು ನನಗೆ ಮೆನ್ಷನ್ ಮಾಡಲಿಕ್ಕೆ ಬೇಡ. ಅವರು ಸಿಕ್ಕುವಾಗ ನನ್ನ ಗುರ್ತದವರೆಲ್ಲ ಹೋಗಿ ಅವರೊಟ್ಟಿಗೆ ಫೋಟೋ ಎಲ್ಲ ತೆಗೆದ್ರು. ಹಾಗೆ ಅವರಿಗೆ ಇಷ್ಟ ಆಗಿ ಫೋಟೋ ಎಲ್ಲ ತೆಗಿಲಿಕ್ಕೆ ಇರ್ಬೋದು. ನಾನು ಮಾತ್ರ ತೆಗಿಲಿಲ್ಲ, ನನಗೆ ಅಷ್ಟೊಂದು ಹಾಗೆ ಅಂಥ ಕ್ರೇಜ್ ಇಲ್ಲ. ಫೋಟೋ ಎಲ್ಲ ತೆಗೆದು ಬರುವಾಗ ಇವರು ನನ್ನ ಹತ್ರ ಬಂದು ಹೇಳೋದು, ನೀನು ಕೂಡ ದೊಡ್ಡ ಯೂಟ್ಯೂಬರ್ ಆಗು, ನಿಮ್ಮೊಟ್ಟಿಗೆ ನಾನು ಕೂಡ ಫೋಟೋ ತೆಗಿತೇನೆ ಅಂತ ಹೇಳಿದರು. ನನಗೆ ಆವಾಗ ಏನು ಅನ್ನಿಸ್ಲಿಲ್ಲ. ಬಟ್ ನನ್ನೊಟ್ಟಿಗೆ ಫೋಟೋ ತೆಗೆಯೋದು ಬೇಡ, ನನಗೆ ನೀವು ಬಂದು ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೇನೆ ಅಂತ ಹೇಳುವಾಗಲೇ ನನಗೆ ತುಂಬ ಖುಷಿ ಆಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ
ಕ್ಯಾಶ್ಯೂ ಮತ್ತು ಗ್ರೇಪ್ಸ್ ಹಾಕ್ತಾ ಇದ್ದೇನೆ. ನನಗೆ ಡ್ರೈ ಫ್ರೂಟ್ಸ್ ಇಷ್ಟ, ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೆ. ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ದು ಕೂಡ ಆಗುತ್ತೆ. ಇವಾಗ ನಾವು ಕಡೆದು ಇಟ್ಟ ಗ್ರೀನ್ ಮಸಾಲ ಉಂಟಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇದರಲ್ಲಿ ಕುದಿಸಬೇಕು. ಅದು ನೀರು ಹಾಕುವ ಮುಂಚಿನ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಹೀಗೆ ನೀರನ್ನು ಸೇರಿಸಬೇಕು ನೀವು. ಈ ಮಸಾಲ ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಚಿಕನನ್ನು ಹಾಕಿ ಇವಾಗ ಇದಕ್ಕೆ ಅರಶಿನ ಹುಡಿ ಮತ್ತು ನಾನಿಲ್ಲಿ ಬಾನ್ ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಾ ಇದ್ದೇನೆ, ಅದು 2 ಸ್ಪೂನ್ ಹಾಕ್ತಾ ಇದ್ದೇನೆ. ಈಗ ಇದೆಲ್ಲ ಚಿಕನ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮೊಸರು ಬೇಕಾದರೂ ಮೊಸರು ಸೇರಿಸಿ ಕುಕ್ ಮಾಡ್ಬೋದು. ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾ ಇಲ್ಲ. ಈಗ ಚಿಕನ್ ಬೇಯಲಿಕ್ಕೆ ಇಡುವ. ಇವಾಗ ಚಿಕನ್ ಆಲ್ಮೋಸ್ಟ್ 50% ಬಾಯ್ಲ್ ಆಗಿದೆ. ಇವಾಗ ನಾನು ರೈಸ್ ಹಾಕ್ತಾ ಇದ್ದೇನೆ, ಬಾಸ್ಮತಿ ರೈಸ್. ರೈಸ್ ಹಾಕಿದ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನಿಲ್ಲಿ 2 ಲೋಟ ರೈಸ್ ಹಾಕಿದ್ದೇನೆ. 4 ಲೋಟ ಹಾಕಿದರೆ ಕರೆಕ್ಟ್ ಆಗ್ತದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದರೂ ಕೂಡ ಹಾಕ್ಬೋದು, ಅಂದರೆ ಚಿಕನಲ್ಲಿ ಸ್ವಲ್ಪ ನೀರೆಲ್ಲ ಬಿಡ್ತದೆ ಅಲ್ವಾ. ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ನೀರು ಜಾಸ್ತಿ ಹಾಕಿದರೆ ರೈಸ್ ತುಂಬಾ ಬಾಯ್ಲ್ ಆಗುತ್ತೆ. ನಾನಿಲ್ಲಿ 2 ಗ್ಲಾಸ್ ರೈಸಿಗೆ 4 ಗ್ಲಾಸ್ ನೀರು ಹಾಕಿದ್ದೇನೆ. ಇವಾಗ ನೀರು ಹಾಕುವಾಗ ಕುದಿಯುವ ನೀರನ್ನೇ ಹಾಕಿ. ನಾನಿಲ್ಲಿ ಸಪ್ರೇಟ್ ನೀರು ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ, ಬಿರಿಯಾನಿಗೆ ಯೂಸ್ ಮಾಡಲಿಕ್ಕೆ ಅಂತ. ಆಗ ಕುದಿಯುವ ನೀರೇ ಇದಕ್ಕೆ ಹಾಕೋದು. ಇವಾಗ ರೈಸನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ಚಿಕನ್ ಫ್ರೈ ಮಾಡುವ. ನಾನಿಲ್ಲಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಅಲ್ಲಿ ತನಕ ಸ್ಯಾಲಡಿಗೆ ನಾನಿವತ್ತು ಕಚಂಬರ್ ಮಾಡ್ತಾ ಇದ್ದೇನೆ. ಕರ್ಡ್ ಹಾಕಿ ಬಿರಿಯಾನಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನು ಸೌತೆಕಾಯಿ, ಕ್ಯುಕುಂಬರ್ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ಮೊಸರು ಹಾಕಿ ಮಾಡ್ತಾ ಇದ್ದೇನೆ. ಸಿಂಪಲಾಗಿ ಒಂದು ಮೊಸರಿನ ಕಚಂಬರ್ ಥರ ಬಿರಿಯಾನಿಗೆ ಸೈಡ್ ಡಿಶ್ ಆಗಿ ಒಳ್ಳೆಯದಾಗುತ್ತೆ ಬಿರಿಯಾನಿ ಒಟ್ಟಿಗೆ ತಿನ್ನುವಾಗ. ನನ್ನ ವೀಡಿಯೋಸ್ ನೋಡ್ತಾರೆ, ನನಗೆ ಕಮೆಂಟ್ಸ್ ಬರ್ತಾ ಇಲ್ಲ, ಅದರ ಬಗ್ಗೆ ನನಗೆ ಸ್ವಲ್ಪ ಬೇಜಾರುಂಟು. ನನಗೆ ಕಮೆಂಟ್ಸ್ ಒಳ್ಳೆಯದಾಗಿದೆ ಅಂತ ಹೇಳೋದಿಲ್ಲ ಅಂತ ಬೇಜಾರಲ್ಲ, ನನಗೆ ಯಾವ ರೀತಿ ನಾನು ವೀಡಿಯೋಸ್ ಮಾಡಬೇಕಂತ ನಾನು ಕೇಳಿದ್ದೆ, ಸುಮಾರು ಸಲ ವೀಡಿಯೋಸಲ್ಲಿ ಕೇಳಿದ್ದೇನೆ. ನಿಮ್ಮ ಸಜೆಷನ್ಸ್ ಹೇಳಿ, ನಾನು ಯಾವ ರೀತಿ ವೀಡಿಯೋ ಮಾಡಬೇಕು. ಅದಕ್ಕೆ ನನಗೆ ಜಾಸ್ತಿ ರೆಸ್ಪಾನ್ಸ್ ಬಂದಿಲ್ಲ. ಈ ಬಗ್ಗೆ ಸ್ವಲ್ಪ ಬೇಜಾರುಂಟು ನನಗೆ. ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವ ರೀತಿಯಲ್ಲಿ ವೀಡಿಯೋಸ್ ಮಾಡಬೇಕು, ಯಾವ ಥರ ಇಂಪ್ರೂವ್ ಆಗಬೇಕು. ನನ್ನಿಂದ ಎಂತಾದರೂ ಮಿಸ್ಟೇಕ್ ಆಗಿದ್ದರೆ, ನನ್ನ ವೀಡಿಯೋಸಲ್ಲಿ ಎಂಥ ನಿಮಗೆ ಕರೆಕ್ಷನ್ಸ್ ಬೇಕು, ಯಾವ ರೀತಿ ನಾನು ಇಂಪ್ರೂವ್ ಮಾಡಬೇಕು, ಈ ಬಗ್ಗೆ ನನಗೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ತುಂಬ ಜನ ಕಮೆಂಟ್ ಮಾಡ್ತಾರೆ ನೈಸ್ ವ್ಲಾಗ್ ಅಂತ. ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನನಗೆ ನೀವು ಮೋಟಿವೇಟ್ ಮಾಡ್ತೀರಾ ನನಗೆ ವೀಡಿಯೋ ಮಾಡಲಿಕ್ಕೆ. ಹಾಗೆಯೇ ಯಾವ ರೀತಿ ಅಂದರೆ ಏನು ಕರೆಕ್ಷನ್ಸ್ ಬೇಕು ಅಂತ ಹೇಳಿದರೆ, ನಾನು ಮುಂದೆ ಮಾಡುವ ವ್ಲಾಗಲ್ಲಿ ನಾನು ಅದರಲ್ಲಿ ಚೇಂಜಸ್ ಆಗಿರ್ಬೋದು ಎಲ್ಲ ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ನಾನು ನಿಮ್ಮಿಂದ ನೆಗೆಟಿವ್ ಕಮೆಂಟ್ಸ್ ಸಿಕ್ಕಿದೆ ಅಂತ ಹೇಳೋದಲ್ಲ, ಇಲ್ಲ ನಿಮ್ಮಿಂದ ರೆಸ್ಪಾನ್ಸ್ ಸಿಕ್ಕಲಿಲ್ಲ ಅಂತ ಬೇಜಾರು ಅಂತ ಹೇಳೋದಲ್ಲ.
ನನಗೆ ನೀವು ಸಪೋರ್ಟ್ ಮಾಡಬೇಕು, ನನ್ನನ್ನು ನೀವು ಮೋಟಿವೇಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ವೀಡಿಯೋಸನ್ನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಕಮೆಂಟ್ ಮೂಲಕ ನನಗೆ ಈ ವಿಡಿಯೋ ಹೇಗೆ ಆಗಿದೆ ಅಂತ ತಿಳಿಸಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ತಾ ಇದ್ದೇನೆ. ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಎಲ್ಲದಕ್ಕೆ, ಕುಕ್ಕಿಂಗ್ಗೆ ಆಗಿರಲಿ, ಎಂತ ಫ್ರೈ ಮಾಡೋದಾದರೂ ಕೂಡ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ನಾನು ಪರ್ಚೇಸ್ ಮಾಡೋದು ಇಲ್ಲಿ ಮಿಲ್ ಉಂಟು ನಮ್ಮ ಮನೆ ಹತ್ರ, ಅಲ್ಲಿಂದನೇ ತರೋದು. ಕೆಲವೊಮ್ಮೆ ತರ್ತೀನಿ ಶಾಪಿಂದ, ಮಾತ್ರ ಯೂಶ್ವಲಿ ಜಾಸ್ತಿಯಾಗಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿದೆ, ಎಲ್ಲ ರೆಡಿ ಆಯಿತು ಊಟದೆಲ್ಲ. ಇವತ್ತು ನಾನು ಹಸ್ಬೆಂಡ್ಗೆ ಕೇಕ್ ಆರ್ಡರ್ ಮಾಡಿದ್ದು ಟ್ವಿನ್ ಬೈಟಿಂದ. ಇವರು ಮನೆಯಲ್ಲಿ ಕೇಕ್ ಪ್ರಿಪೇರ್ ಮಾಡ್ತಾರೆ. ನಾನಿವತ್ತು ಆರ್ಡರ್ ಮಾಡಿದ್ದು ಟೆಂಡರ್ ಕೋಕೋನಟ್ ಫ್ಲೇವರ್. ನಿಮಗೆ ಯಾವ ರೀತಿ ಕೇಕ್ ಬೇಕು, ಟೆಂಡರ್ ಕೋಕೋನಟ್ ಸೀಸನಲ್ಲ ಈಗ ಅಂತ ಹೇಳಿದರು, ಅದಕ್ಕೆ ನಾನಿದು ಟ್ರೈ ಮಾಡಿದೆ. ಯಾವ ರೀತಿ ಬೇಕಾದರೂ ಕೂಡ, ಯಾವ ಡಿಸೈನ್ ನೀವು ಕೊಟ್ಟರು, ಯಾವ ಫ್ಲೇವರ್ ಕೂಡ ಬೇಕು, ಮತ್ತು ನಟ್ಸ್ ಪ್ರಿಫರ್ ಮಾಡಿದರೆ ಕೂಡ ಹೇಗೆ ಅಂದರೆ ಕಸ್ಟಮೈಸ್ ಯಾವ ರೀತಿ ಬೇಕು ಕೂಡ ಆ ರೀತಿ ಫ್ರೆಶ್ ಕ್ರೀಮ್ ಯೂಸ್ ಮಾಡಿ ಇವರು ಕೇಕ್ ಪ್ರಿಪೇರ್ ಮಾಡ್ತಾರೆ. ನಿಮಗೆ ಯಾರಿಗಾದರೂ ಕೂಡ ಮ್ಯಾಂಗ್ಳೂರಲ್ಲಿ ಅವ್ರದ್ದು ಮನೆಯಲ್ಲಿ ಪ್ರಿಪೇರ್ ಮಾಡೋದು ಮ್ಯಾಂಗ್ಳೂರು ಬಂದರ್ ಹತ್ತಿರ. ಯಾರಿಗಾದರೂ ಈ ಟ್ವಿನ್ ಬೈಟಿಂದ ಕೇಕ್ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅವರ ಡೀಟೇಲ್ಸ್ ಶೇರ್ ಮಾಡ್ತೇನೆ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಫ್ಲೇವರ್ ಆಗಿತ್ತು, ಟೆಂಡರ್ ಕೋಕೋನಟ್ ಫ್ಲೇವರೇ. ನಾನು ನಟ್ಸ್ ಹಾಕಲಿಕ್ಕೆ ಹೇಳಿದ್ದೆ, ಹಾಗೆ ನಟ್ಸ್ ಹಾಕಿ ಮಾಡಿದರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಕೇಕ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟ್ವಿನ್ ಬೈಟಿಂದ ಕೇಕ್. ನಾನು ಈ ಡಿಸೈನ್ ಕೊಟ್ಟಿದ್ದೆ. ಹಸ್ಬೆಂಡ್ ಬಂದು ಡ್ಯಾಡ್, ಮಕ್ಕಳಿಗೆ ಡ್ಯಾಡ್, ನನಗೆ ಹಸ್ಬೆಂಡ್. ಮತ್ತು ಹ್ಯಾಪಿ ಬರ್ಡೇ ಬಂದು ವಿ ಲವ್ ಯು ಅಂತ ನಾನು ಕೊಟ್ಟ ಡಿಸೈನಲ್ಲಿ ಮಾಡಿಕೊಟ್ಟಿದ್ದಾರೆ ನನಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಐರರ್. ಡ್ಯಾಡಾ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ನಾವು ಊಟ ಮಾಡಿದ್ವಿ. ಬಿರಿಯಾನಿ ತುಂಬ ಒಳ್ಳೆಯದಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ ಬಿರಿಯಾನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಸುರತ್ಕಲ್ ಅಂದರೆ ಇಂಡಿಯಾ ಬೀಚಿಗೆ ಬಂದಿದ್ದೇವೆ. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೊಸಬೆಟ್ಟು ಸೈಡ್ ಬಂದ್ವಿ. ಇಲ್ಲಿ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇಲ್ಲಿ ಧಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ ಕಡೆ ಮತ್ತು ಈ ಕಡೆ ಎರಡು ಸೈಡ್ ಕೂಡ ಈ ಥರ ಕಲ್ಲೆಲ್ಲ ಹಾಕಿ
ಇಲ್ಲಿ ನಡ್ಕೊಂಡು ಮುಂದೆ ತನಕ ಹೋಗ್ಬೋದು. ಅಲ್ಲಿ ಎರಡು ಸೈಡ್ ಕಲ್ಲು ಹಾಕಿದಾರಲ್ಲ, ಅಲ್ಲಿ ಹೋಗ್ಬೋದು. ನಾವು ಹೋಗಲಿಲ್ಲ. ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ಸ್ವಲ್ಪ ವ್ಯೂವೆಲ್ಲ ನೋಡಿ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡ್ವಿ. ಅಲ್ಲಿಂದ ನಾವು ಹೋಟೆಲ್ ದ್ವಾರಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದು ಜ್ಯೂಸ್ ಎಲ್ಲ ಕುಡಿದು ಬಂದ್ವಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.